Yes, friends. May 2023 ಪೇಪರ್ ನ ರಿವಿಷನ್ ಮಾಡೋಣ. ಯಾವ ಸಬ್ಜೆಕ್ಟ್ ಹೇಳಿದ್ರು? ಹಿಸ್ಟ್ರಿ, ಇತಿಹಾಸ. ಓಕೆನಾ? So let us do revision in both Kannada and English. And these important questions will be repeated for next year. Next year ಅಂದ್ರೆ ನೀವು ಬರೀತಿರೋ ಎಕ್ಸಾಮ್ಸ್ ಮಾರ್ಕ್ಸ್ ಎಕ್ಸಾಮ್ಸ್ಗೆ ಇಂಪಾರ್ಟೆಂಟ್ ಆಗುತ್ತೆ. ಸೊ ಫಸ್ಟ್ ಕ್ವಶನ್, ಕೊಟ್ಟಿರುವ ಉತ್ತರಗಳನ್ನು ಸರಿಯಾದನ್ನು ಆರಿಸಿ ಬರೆಯಿರಿ. ಚೂಸ್ ದ ಕರೆಕ್ಟ್ ಆನ್ಸರ್. ಓಕೆನಾ? ಫಸ್ಟ್ ಕ್ವಶನ್ ನೋಡುವ. ಜೋರ ಹೇಳಬೇಕು. ಉತ್ಖನನ ಎಂದರೆ ಏನು? ಉತ್ಖನನ ಎಂದರೆ ವೈಜ್ಞಾನಿಕ ಸೈಂಟಿಫಿಕ್ ಮೆಥಡ್ ಅಲ್ಲಿ ನಾವು ಹೊರ ತೆಗಿತೀವಿ, ಇನ್ನೋವೇಷನ್ಸ್ ಮಾಡ್ಬೋದು. ಏನಾದ್ರು ಡಾಕ್ಯುಮೆಂಟ್ಸ್, ಫಾರ್ ಎಕ್ಸಾಂಪಲ್ ಇನ್ಸ್ಕ್ರಿಪ್ಷನ್ಸ್ ಆಗಿರ್ಬೋದು, ಕಾಯಿನ್ಸ್ ಆಗಿರ್ಬೋದು, ಇದನ್ನೇನು ಕರಿತೀವಿ? ಉತ್ಖನನ ಅಂತ ಕರಿತೀವಿ. ಮೋಸ್ಟ್ ಇಂಗ್ಲಿಷ್ ಇನ್ನೋವೇಷನ್ಸ್ ಅಂತ ಕರಿಬಹುದು. ನೆಕ್ಸ್ಟ್, ಆರ್ಯರ ಪ್ರಮುಖ ಕಸುಬು ಏನಾಗಿತ್ತು? ಕೃಷಿ. ಅಗ್ರಿಕಲ್ಚರ್ ವಾಸ್ ದ ಮೇನ್ ಆಕ್ಯುಪೇಷನ್ ಫಾರ್ ಆರ್ಯನ್ಸ್. ನೋ ಡೌಟ್ಸ್, ರೈಟ್? ವರ್ಧಮಾನ ಮಹಾವೀರ ಜನಿಸಿದ ಸ್ಥಳ ಯಾವುದು? ಕುಂದಗ್ರಾಮ. ಆನ್ಸರ್ಸ್ ನೋಡಿದ್ರೆ ಎಲ್ಲ ಟ್ರೈ ಮಾಡಿ. ಕುಂದಗ್ರಾಮದಲ್ಲಿ ವರ್ಧಮಾನ ಮಹಾವೀರ ಜನಿಸಿದ. ವರ್ಧಮಾನ ಮಹಾವೀರ ವಾಸ್ ಬಾರ್ನ್ ಇನ್ ಕುಂದಗ್ರಾಮ. ಕನ್ನಡದ ಮೊದಲ ಶಾಸನ? ಈ ಕ್ವಶನ್ ಲಾಸ್ಟ್ ಟೈಮ್ ಕೇಳಿದ್ದಾರೆ, ನೆನಪಿದ್ಯಾ? ತುಂಬಾ ಯೋಚನೆ ಮಾಡಿದ್ರೆ ನೀವು. ಸೊ ಈಗ ಆನ್ಸರ್ ಹೇಗೆ ಬರ್ತಿದೆ? ಯು ರಿವೈಸ್ ದಟ್ ಸೆಂಟೆನ್ಸ್. ಓಕೆನಾ? ಸೊ ಆಲ್ರೆಡಿ ಶಾಸನ. ಮೊಘಲರ ಸಂತತಿಯ ಸ್ಥಾಪಕ ಯಾರು? ಬಾಬರ್. ಶಿವಾಜಿಯ ಬಿರುದು? ಛತ್ರಪತಿ ಶಿವಾಜಿ. ಇವನ್ ಮೂವೀಸ್ ಬಂದಿದೆ, ನೋಡಿದ್ರಾ? ತೆಲುಗು. ಇವಾಗ ನೋಡಕ್ ಹೋಗ್ಬೇಡಿ, ಬಿಕಾಸ್ ಎಕ್ಸಾಮ್ಸ್ ಆರ್ ಹಿಯರ್. ಒನ್ಸ್ ಯು ಕಂಪ್ಲೀಟ್ ಯುವರ್ ಎಕ್ಸಾಮ್ಸ್ ಯು ಕ್ಯಾನ್ ಸಿ. ಓಕೆ. ಮಹಾತ್ಮಾಚಾರ್ಯರ ಸಿದ್ಧಾಂತ ಯಾವುದು? ಸಿದ್ಧಾಂತದಲ್ಲಿ ಯಾವ್ದಾದ್ರು ಕೇಳ್ತಾನೆ. ದ್ವೈತ, ಅದ್ವೈತ, ಅದ್ವೈತ ಅದೆಲ್ಲ ಇರ್ತದಲ್ಲ, ಅದನ್ನ ಯಾವ್ದೋ ಒಂದು ಕೇಳ್ತಾರೆ. ಸೊ ಯು ಟ್ರೈ ಟು ರೀಡ್ ಆಲ್ ದಿಸ್. ಸೊ ಯಾವ್ದು ಬರುತ್ತಮ್ಮ ಇದ್ರೆ ದ್ವೈತ್ಯ ಬರುತ್ತೆ, ಮತ್ತೆ ಇನ್ನೊಂದು ಬರುತ್ತೆ ಹಿಸ್ಟ್ರಿಯಲ್ಲಿ ದೀಪಿಕಾ. ದ್ವೈತ್ಯ ಸಿದ್ಧಾಂತ ಮಹಾತ್ಮಾಚಾರ್ಯ ಮಾಡಿರೋದು. ಸೊ ಇನ್ನೂ ಕೆಲವೊಂದು ಬರುತ್ತಲ್ಲ, ಇದು ಅದ್ವೈತ್ಯ ಎರಡನೇ ನಂಬರ್ದು. ಸೊ ಇದನ್ನೆಲ್ಲ ನೀವು ಅದ್ವೈತ್ಯ ಯಾರು ಮಾಡಿರೋದು? ಮಾಧವಾಚಾರ್ಯ ಬರ್ತಾರೆ, ಶಂಕರಾಚಾರ್ಯ ಬರ್ತಾರೆ, ರಾಮಾನುಜಾಚಾರ್ಯ ಬರ್ತಾರೆ, ಬಸವೇಶ್ವರ ಅವ್ರು ಬರ್ತಾರೆ. ಸೊ ಇವ್ರದ್ದು ಎಲ್ಲಾದ್ರಲ್ಲಿ ಯಾವ್ದೋ ಒಂದು ಕೇಳ್ತಾರೆ. ನೀವೆಲ್ಲ ಪ್ರಾಕ್ಟೀಸ್ ಮಾಡಿದ್ರೆ ಒಳ್ಳೆಯದು. ಸ್ಟಾರ್ಟ್ ಮಾಡಿ. ನೆಕ್ಸ್ಟ್, ಭಾರತದಲ್ಲಿ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ಸ್ಥಾಪನೆಯಾದ ವರ್ಷ ಯಾವುದು? 4th ಸ್ಟ್ಯಾಂಡರ್ಡ್ ಸ್ಟೂಡೆಂಟ್ಸ್ ನೋಟ್ಸ್. 4ನೇ ಕ್ಲಾಸಲ್ಲಿ ಹಿಸ್ಟ್ರಿ ಇದೆ. 1600 ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ಸ್ಥಾಪನೆ ಆಗಿತ್ತು. 1602 ಇನ್ನೊಬ್ರದ್ದು ಯಾವ್ದೋ 5 ವರ್ಷದ. ಐ ಥಿಂಕ್ ಮೈಟ್ ಬಿ ಡಚ್.